ನೋಡ್ಲಾ ಅಲ್ಲೇ ನೆಂಡ್ರು. ಹಾಯ್ ಗಂಗಾ, ಹೇಗಿದ್ಯಾ? ಯಾರ್ ನೀವು? ಗೊತ್ತಿಲ್ಲ, ಪಕ್ಕಕ್ಕೆ ಸರಿರಿ. ಲೇ, ನಾನ್ ಕಡೆ ಆನಂದ. ಯೋ, ಅದೇ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಿಲ್ವಾ? ಏನ್ ಸಮಾಚಾರ? ಹೆಂಗೈತೆ ಮೈಗೆ? ತಮಾಷೆ ಮಾಡ್ಬೇಡ, ನೀನ್ ನೋಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀನಿ. ಬಾರೆ. ಅಯ್ಯೋ, ಯಾರನ್ನ ಬಲ್ಲಪ್ಪ, ಮಾತ್ ಕೇಳೆ. ಊರಲ್ಲಿ ನಿಂತು ಯಾರ್ತವನು ಏನು ಹೇಳಕ್ ಹೋಗ್ಬೇಡ. ಆಮೇಲೆ ಒಂದೋಗಿ ಇನ್ನೊಂದ್ ಕತೆ ಆದ್ರೆ ಕಷ್ಟ. ಊಸ್ ಬಿಟ್ಟ ಅಂದ್ರೆ ಉಸ್ರೇ ಬಿಟ್ಟ ಅಂತಾರೆ ಜನ. ಬಂದ್ ಈಸಿಯ ಏನು? ಆ ಬುಟ್ಟಿಲಿ ಕೋಳಿ, ಲಿಂಬೆ ಹಣ್ಣು, ಮೊಟ್ಟೆ ಎಲ್ಲ ಅದೇ. ಖಾರವಾಗಿ ಮಸಾಲೆ ಅರ್ದು ಸಾರು ಮಾಡು. ಕೋಳಿ ಬಲ್ತಿರಂಗೈತೆ, ಲಿಂಬೆ ಚೆನ್ನಾಗಿ ಹಿಂಡ್ಬಿಟ್ಟು ಬೇಯಿಸು. ಮೊಟ್ಟೆ ಹೊಡೆದು ಆಮ್ಲೆಟ್ ಮಾಡು. ನಾನು ಹಿಂಗೋಗಿ ಒಂದು ಕ್ವಾರ್ಟರ್ ಎಣ್ಣೆ ತಗೊಂಬರ್ತೀನಿ. ಕೋಳಿಯೇ, ಕೆಂಪು ಕೋಳಿಯೇ. ಅದೆಲ್ಲ ಅಷ್ಟು ಅವಸರ ಹೋಗ್ತಿದ್ಯಾ? ಕೀಳಕ್ಕೆ ಏನ? ಕುರಿ ಮೇವಿಗೆ ಎಲೆನ. ಅಯ್ಯೋ ಬಾಂಡ್ಲಿ, ಇಸ್ಪೀಟ್ ಎಲೆ ಅಂತ ಹೇಳೋ. ಹಂಗೆಲ್ಲ ಇಲ್ಲ ಸ್ವಾಮಿ. ಶೆಟ್ರಿಗೆ ಮನೆ ಇರಬೇಕು, ರೈತಂಗೆ ಹೊಲ ಇರಬೇಕು. ಹಿಂಗಿರೋ ಬರೋದನ್ನೆಲ್ಲ ಜೂಡಾಡ್ತಾ ಅಡ ಇಡ್ತಾ ಹೋದ್ರೆ ಭಿಕ್ಷೆ ಬೆಡ್ಕೊಂಡ್ ಬದುಕ್ತೀಯ. ಗುಂಡಿ ಮಣ್ಣು ಗುಂಡಿಗೆ ಸಾಲ್ದು ಅಂತಾರಲ್ಲ, ಹಂಗಾಗಿ ಹೋಗುತ್ತೆ ಜೀವನ. ಬಿಟ್ಟಿಡಬೇಕು ಸ್ವಾಮಿಗಳೇ, ಬಿಟ್ಟಿಡಬೇಕು. ಬರ್ತೀನಿ ಸ್ವಾಮಿಗಳೇ. ಎಲ್ರು ಬುದ್ಧವಾದ ಹೇಳೋದೇ ಆಗೋಯ್ತು. ಕೆಂಚ, ಇದೇನ್ ಸ್ವಾಮಿಗಳು ಈ ಕಡೆಗೆ? ಟೌನ್ ಕಡೆಗೆ. ನಾನು ಟೌನ್ ಕಡೆಗೆ ಹೊಂಟಿವ್ನಿ. ಅದೇನ್ ತರ್ಬೇಕು ಹೇಳಿ, ನಾನ್ ತಗೋಬತ್ತೀನಿ. ಇರ್ಲಿ ಬಿಡ, ನಾನೇ ಹೋಗ್ತೀನಿ. ಅದೇನ್ ಹೇಳಿ ನಾ ತತ್ತೀನಿ ನಿಮ್ಗೆ. ಕ್ವಾರ್ಟರ್ ಎಣ್ಣೆ ಬೇಕಾಗಿತ್ತಲ್ಲ. ಅಷ್ಟೇ ನಾನ್ ತತ್ತೀನಿ ಬಿಡಿ. ತಗೋ ಕಾಸು. ನಿಮ್ಮ ಹತ್ರ ಕಾಸು ಇಸ್ಕೊಡ್ರೆ ಶಿವಮೇಚನ. ಬೇಡ ಬಿಡಿ, ಇಲ್ಲಿ ತಗೊಳ್ಳೋ. ಯೋ ಮುನ್ಸ್ವಾಮಿ, ವಯಸ್ಸಲ್ಲ ನಮ್ಮಪ್ಪ ನಿನ್ಗಿಂತ ದೊಡ್ಡವರು. ಅವ್ರಿಗೋಗಿ ಎಣ್ಣೆ ತಗೊಂಬರ್ ಹೇಳ್ತಿದ್ಯಲ್ಲಯ್ಯ. ಇಡೀ ಊರವ್ರಿಗೆಲ್ಲ ಬುದ್ಧಿವಾದ ಹೇಳ್ತೀಯ, ನಿನಗ್ ಬುದ್ಧಿ ಬೇಡವಾ? ಅದು ನನ್ಗಲ್ಲಪ್ಪ ಆನಂದ, ಸ್ವಾಮಿ ಪೂಜೆಗೆ. ಬರೀ ಓಲ್ಡ್ ಬಿಟ್ಕೊಂಡೆ ಓಸಿಲಿ ಕೆಲಸ ಮಾಡಿಸ್ಕೊಂಡಿರು. ನೀನ್ ಎಣ್ಣೆ ಹೊಡೆದು ಮಜಾ ಮಾಡೋದಕ್ಕೆ ದೇವ್ರ ಹೇಳ್ಕೊಂಡು ತಿರುಗ್ತಾ ಇದೆಯಾ? ತಲೆ ಇಟ್ಟೆ, ಬಾಯಿ ಮುಚ್ಕೊಂಡು ನಿಂತ್ಕೋ. ಸ್ವಾಮಿಗಳ ಮುಂದೆ ಎಷ್ಟೋ ಮಾತಾಡ್ತೀಯ ನೀನು. ಇನ್ನೊಂದು ಮಾತಾಡಿದ್ರೆ ಬಗ್ದ್ಬಿಟ್ಟೆ ನಿನ್ನ. ಹೋಗು, ಆಚಾರಿ ದುಡ್ಡು ಕೊಟ್ಬಿಟ್ಟು ಮನೆ ತಕೋಗು, ಆಮೇಲೆ ನೋಡ್ಕೋತೀನಿ ನಿನ್ನ. ಇಬ್ರು ಹೇಗಾದ್ರೂ ಹಾಳಾಗೋಗಿ, ಸ್ವಲ್ಪ ನಮ್ಮ ಮಾನ ಮರ್ಯಾದಿಲ್ಲ. ಹೋಗಿ ಸ್ವಾಮಿಗಳೇನ ತಗೊಂಬತ್ತೀನಿ. ಪಾಪ ಮಾಡ್ಕೋಬೇಡಿ. ಕೋಪ ಯಾಕೋ ಕೆಂಚ? ಅಷ್ಟಕ್ಕೂ ನಾನೇ ಬೇಡ ಅಂದ್ರೆ ನೀನೇ ತತ್ತೀನಿ ಅಂತ ಕುಣಿದಿದ್ದಲ್ವಾ? ಇನ್ನೂ ಹುಡುಗನ್ ಬಿಸಿ ರಕ್ತ ಇರ್ಲಿ ಬಿಡು. ಕೆಂಚ, ನಾನು ಮನೆ ತಾವ ಹೋಗಿರ್ತೀನಿ, ಬೇಗ ಬಂದ್ಬಿಡು. ಇಲ್ಲಿ ಸ್ವಾಮಿ ಪೂಜೆಗೆ ಲೇಟ್ ಆಗೋಯ್ತದೆ. ನಾನು ಇಲ್ಲಿದ್ದಂಗೆ ತಗೊಂಬತ್ತೀನಿ, ನಡೀರಿ ನೀವು. ಎಣ್ಣೆ ಜೊತೆ ಸೋಡಾ ಮಿಕ್ಸರು ನಿಮಯ್ಯ. ನೋಡ್ಲಾ ಅಲ್ಲೇ ನೆಂಡ್ರು. ಹಾಯ್ ಗಂಗಾ, ಹೇಗಿದ್ಯಾ? ಯಾರ್ ನೀವು? ಗೊತ್ತಿಲ್ಲ, ಪಕ್ಕಕ್ಕೆ ಸರಿರಿ. ಲೇ, ನಾನ್ ಕಡೆ ಆನಂದ. ಯೋ, ಅದೇ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಿಲ್ವಾ? ಏನ್ ಸಮಾಚಾರ? ಹೆಂಗೈತೆ ಮೈಗೆ? ತಮಾಷೆ ಮಾಡ್ಬೇಡ, ನೀನ್ ನೋಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀನಿ. ಬಾರೆ. ಅಯ್ಯೋ, ಯಾರನ್ನ ಬಲ್ಲಪ್ಪ, ಮಾತ್ ಕೇಳೆ. ರಾಮಣ್ಣ ನಳಿಯಲ್ವೇನ್ರು ಅವನು? ಮತ್ ಗಂಗಾ ಯಾಕೆ ಗಂಡನ್ ಕಂಡು ಅಂಕುಕೊಂಡ್ಲು? ಏನೋ ಗಾಬರಿ ಬಿದ್ದಿರ್ಬಿಟ್ಟಿದೇವ್ರೆ. ಅನ್ಯಾಯವಾಗಿ ಹೊಡೆದ್ಬಿಟ್ರಲ್ಲ. ನಡ್ರೋ ಕೆಲಸ ನೋಡ್ ಹೋಗ್ರಿ. ಬೇಜಾನ್ ಗುಂಬಿಟ್ರು ತಂದಿದ್ರು. ಇಸ್ಕಂಡ್ರಿ, ಸಾರಿ, ಯಾರೋ ಪರೋಡಿ ಹುಡುಗ್ರು ಕೈ ಹಿಡ್ಕೊಂಡು ಎಳಿತಿದಾರೆ ಅನ್ಕೊಂಡ್ಬಿಟ್ಲು. ಅದಕ್ಕೆ ಹಿಂಗೆಲ್ಲ ಆಗೋಯ್ತು. ಅದು ಅಲ್ದೆ ಗಂಗಾ ತಲೆ ಎತ್ತೆ ಎಂಗೇಜ್ಮೆಂಟ್ ಅಲ್ಲಿ ಮುಖಾನೇ ನೋಡಿರ್ಲಿಲ್ಲ. ಅದಕ್ಕೆ ಈ ಅವಂತ್ರ ಆಗೋಯ್ತು. ಮತ್ತಿನ್ನೇ ನೋಡಲ್ಲ. ಗಂಡು ಗಂಡಿನ ಫ್ರೆಂಡ್ ಬಂದ್ವಿ. ಹಿಂಗ ಮರ್ವಾದಿ. ಅರ್ಥ ಮಾಡ್ಕೊಂಡ್ರಿ, ಗೊತ್ತಾಗ್ಲಿಲ್ಲ. ರಾಕೆಟದೇನಂತವ? ಇನ್ನೊಂಚೂರು ಉಪ್ಪಿನಕಾವು ಕೊಡ್ಲೇನಪ್ಪ? ಬೇಡ, ಇದೇ ತುಂಬಾ ಆಗೋಯ್ತು. ಆಗಿದ್ದಾಗೋತು, ಮನಸ್ ಕಚ್ಕೋಬೇಡ ಕಣಪ್ಪ. ಊರಲ್ಲಿ ನಿಂತು ಯಾರ್ತವನು ಏನು ಹೇಳಕ್ ಹೋಗ್ಬೇಡ. ಆಮೇಲೆ ಒಂದೋಗಿ ಇನ್ನೊಂದ್ ಕತೆ ಆದ್ರೆ ಕಷ್ಟ. ಊಸ್ ಬಿಟ್ಟ ಅಂದ್ರೆ ಉಸ್ರೇ ಬಿಟ್ಟ ಅಂತಾರೆ ಜನ. ಬಂದ್ ಈಸಿಯ ಏನು? ಅಜ್ಜಿ, ಅದು ಅದೇ ಬರ್ತಾ ಅದೇ ಬೆಳಿಗ್ಗೆ. ಅಜ್ಜಿ, ಅದು
ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ಯಾರ್ಯಾರ ಹೆಸರನ್ನ ಎಲ್ಲೆಲ್ಲಿ ಹಾಕ್ಸ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದು. ಕರೆಕ್ಟ್ ಅದೇ ಅದಕ್ಕೆ ಬಂದಿದ್ದು. ಹಂಗ ಹುಡುಗಿ ಅಪ್ಪ ರಾಮಪ್ಪ, ಅಮ್ಮ ಇವಳೆ ಶಾಂತವ್ವ, ನಾನು ಹುಡುಗಿ ಅಜ್ಜಿ ಮೋಟವ್ವ. ಮೋಟಮ್ಮನ ಮಾವ ಜಂಬುಲಿಂಗ IAS, ಶಂಭುಲಿಂಗ KS, IAS KS. ನೀವ್ ಈ ಪಾರ್ಟಿ ಓದಿದ್ದೀರಾ? ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ನಮ್ಮ ಹುಡುಗನೇ ಕಮ್ಮಿ, ನಿಮ್ಗಳ ಮುಂದೆ ಟಮ್ಮಿ. ನನ್ನ ಮಗನೇ, ನಾವು ದಬ್ಬಾಕಿರೋದೇನು ಇಲ್ಲ, ಸುಮ್ನೆ ಹೆಸರು ಪಕ್ಕ ಇಂಥವ್ ಇದ್ರೆ ಚಂದ ಅಂತ ಹಾಕು ಅಂದ್ವಿ. ಅಯ್ಯೋ ನನ್ನ ಮಕ್ಳ, ಹಂಗ ಬೋಲು ಪಾಕಡಗಳು ನೀವು ಹಂಗೆಲ್ಲ ಹಾಕಬಾರ್ದು. ತಪ್ಪು ತಪ್ಪು ತಪ್ಪು. ಯಾಕೆ ಹಾಕೋಬಾರ್ದು? ರಾಜ್ಕುಮಾರ್ ಡಾಕ್ಟರ್ ಪದವಿ ಓದವ್ರ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಕ್ಕಿಲ್ವಾ? ನಮ್ ವಿಷ್ಣುವರ್ಧನ್ ಅವ್ರೇನ್ ಡಾಕ್ಟರ್ ಪದವಿ ಓದವ್ರ, ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಕ್ಕಿಲ್ವಾ? ಅಜ್ಜಿ, ಅದು ಅವ್ರ ಗೌರವಕ್ಕೆ ಅಂತ ಕೊಡೋದು. ನಾವು ಗೌರವಕ್ಕೆ ಅಂತಾನೆ ಇಟ್ಕೊಂಡಿರೋದು. ಓ, ಹಂಗಾರೆ ಮೋಟಮ್ಮ ಪಕ್ಕ BA ಅಂತ ಹಾಕ್ಲಾ? ಬೇಡ, ತೆಗಿಲ. ಓದ್ಕಿತ ನಮ್ಮ ಅಣ್ಣನ್ ಹೆಂಡತಿ ತಂಗಿ ತಮ್ಮನ ಅಕ್ಕನ ಮದ್ವೆಗೆ BA ಅಂತ ಹಾಕ್ಸಿದ್ರು. ಚೆನ್ನಾಗಿರಕಿಲ್ಲ. ನನ್ನ ಹೆಸರು ಮುಂದೆ MBBS ಅಂತ ಹಾಕ್ಸ್ಲಾ? ಓದಕ್ಕೆ ಚೆನ್ನಾಗಿರ್ತದೆ. ಸರಿ ಕಣಜಿ, ಚೆನ್ನಾಗಿರ್ತೈತಿ.